ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದ ಜೊತೆ ಒಂದು ವಿಶೇಷ ಮಾಹಿತಿಯನ್ನು ನೀಡಿದ್ದೆ. ಇತ್ತೀಚೆಗೆ ನೀವು ತುಂಬ ಜನ ಕೇಳ್ಕೊಂಡಿದ್ರಿ ಸೊ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿ, ಕಾರಣ ಎಲ್ಲ ಮಾಹಿತಿಗಳನ್ನು ಯೂಟ್ಯೂಬಲ್ಲೇ ಹಂಚ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ನಿಮ್ಮ ಒಂದು ಕೋರಿಕೆಯ ಮೇರೆಗೆ ಇವತ್ತು ಶುರು ಮಾಡಿದಂಥ ಟೆಲಿಗ್ರಾಮ್ ಚಾನಲ್ಗೆ ಎಲ್ಲರೂ ಅತ್ಯುತ್ತಮವಾಗಿ ಬೆಂಬಲ ಕೊಟ್ಟಿದ್ದೀರಾ. ಆಲ್ರೆಡಿ 1200ಕ್ಕೂ ಹೆಚ್ಚು ಜನ ಎಲ್ಲ ಆಸ್ಪಿರೆಂಟ್ಸ್ ಜಾಯ್ನ್ ಆಗಿದ್ದೀರಾ. ನಿಮ್ಮೆಲ್ಲರ ಒಂದು ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಜಾಯ್ನ್ ಆಗಿ. ಆ್ಯಂಡ್ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಒಂದು ಯೋಜನೆ ಅಂದರೆ ಒಂದು ಪ್ಲ್ಯಾನ್ ನನ್ನ ತಲೆಯಲ್ಲಿ ಹುಟ್ಕೊಂಡಿತ್ತು. ಬಟ್ ಅಷ್ಟೇ ಬೇಗ ಬೇಡ ಅನ್ನೋ ರೀತಿಗೆ ಬಂದ್ಬಿಡುತ್ತೆ. ಯಾಕಂತ ಹೇಳ್ತೀನಿ, ಇವತ್ತು ನಾರ್ಮಲ್ ಆಗಿ ಒಬ್ಬ ಆಸ್ಪಿರೆಂಟ್ ಮಹಿಳಾ ಅಭ್ಯರ್ಥಿ ಯಾರೋ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ, ಅಂದರೆ ಅಪ್ಕಮಿಂಗ್ KE ರೆಕ್ರೂಟ್ಮೆಂಟ್ ಏನಿದೆಯಲ್ಲ, ಸೊ ಅದರದ್ದು ನೋಟಿಫಿಕೇಶನ್ಗೆ ಓದ್ತಾ ಇದ್ದಾರೆ. ಅವರೊಂದು ಯಾವುದೋ ಗ್ರಾಮೀಣ ಭಾಗದ ಆಸ್ಪಿರೆಂಟು. ಸೊ ಅವರು ಮೆಸೇಜ್ ಮಾಡಿದ್ದು, ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನಂಬರ್ ಏನು ಬೇಡ, ಜಸ್ಟ್ ಇರಲಿ ಮೆಸೇಜ್ ಅಂತ ಕೇಳ್ಕೊಂಡಿದ್ದು ಇಷ್ಟೇ ಅವರು. ಸೊ ನಾನು ಇವಾಗ ಎಕ್ಸಾಮ್ ಫೀಸ್ ಕಟ್ಟಿದ್ದೀನಿ ಆಲ್ರೆಡಿ. ಎಕ್ಸಾಮ್ ಫೀಸ್ ಎಲ್ಲ ಆಯಿತು, 1,000-2,000. ಸೊ ಅದ್ರ ಜೊತೆ ಒಂದಿಷ್ಟು ಅಪ್ಡೇಟೆಡ್ ಹೊಸ ಪುಸ್ತಕಗಳು ಕೊಂಡ್ಕೊಳ್ಬೇಕು ಅಂತ ಒಂದಷ್ಟು ಪ್ಲಾನ್ ಇದೆ. ಸೊ ನಿಮ್ಮ ಕೈಲಾದರೆ ನೀವು ಸಹಾಯ ಮಾಡ್ತೀರಾ ಅಂತ ಕೇಳಿದ್ದೆ. ಆಯಿತಾ, ನಾನು ಅವ್ರಿಗೆ ಹೇಳಿದಿಷ್ಟೇ, ಒಂದು ಸ್ವಲ್ಪ ಟೈಮ್ ಕೊಡಿ, ಖಂಡಿತವಾಗಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಯಾಕೆ ಇದನ್ನು ಹೇಳಿದೆ ಅಂದರೆ, ನನಗೆ ಈ ಯೋಜನೆ ಈ ಹಿಂದೆ ಕೂಡ ಒಂದು ಬಾರಿ ಮಾಡಿದೆ, ಒಂದು 5-6 ಜನಕ್ಕಷ್ಟೇ. ಕಳೆದ ವರ್ಷ VA ರಿಕ್ರೂಟ್ಮೆಂಟ್ ಆಗ ನನಗೆ ಫಸ್ಟ್ ಒಂದಿಷ್ಟು ಈ ಯೋಜನೆ ಬಂದಾಗ ಹೆಲ್ಪ್ ಮಾಡಿದೆ. ಈ ವರ್ಷ ಕೂಡ ನೋಟಿಫಿಕೇಶನ್ ಆಗುತ್ತೆ, ಎಕ್ಸಾಮ್ಸ್ಗಳಾಗುತ್ತೆ, ಒಂದಿಷ್ಟು ಜನರಿಗೆ ಮಾಡೋಣ ಸಹಾಯ ಅಂತಿತ್ತು. ನಾನೇನು ಆರ್ಥಿಕವಾಗಿ ಸಬಲವಾಗಿಲ್ಲ, ಬಿಸ್ನೆಸ್ ಮ್ಯಾನ್ ಅಲ್ಲ, ಏನು ಯೂಟ್ಯೂಬಿಂದ ಕೆಲವರು ಹೇಳ್ತಾರಲ್ಲ ವ್ಯೂಸ್ಗೋಸ್ಕರ ಏನು ಲಕ್ಷಾಂತರ ರೂಪಾಯಿ ಹಣ ಬರಲ್ಲ. ಬಟ್ ಬಂದಿದ್ರಲ್ಲಿ ಒಂದು 2-3 ಜನ ಆಸ್ಪಿರೆಂಟ್ಸ್ಗಾದರೂ ಹೆಲ್ಪ್ ಮಾಡಿದ್ರೆ, ಅಟ್ಲೀಸ್ಟ್ ಅವರು ಓದಿ ಇನ್ ಕೇಸ್ ಜಾಬ್ ತೊಗೊಂಡ್ರು ಅಥವಾ ಅದರಿಂದ ಒಂದು ಒಳ್ಳೆ ನಾಲೆಜ್ ತೊಗೊಂಡ್ರೆ ಅದೊಂದು ಸಂತೃಪ್ತಿ ಇರುತ್ತೆ. ಇದೇ ಪ್ಲಾನನ್ನು ನಾನು ಬೇರೆ ರೀತಿ ಯೋಚನೆ ಮಾಡಿದ್ದೆ. ಏನಂದರೆ, ಒಂದಿಷ್ಟು ಜನ ಯಾರೋ ನನಗೆ ತುಂಬ ಈಗ ಯೂಟ್ಯೂಬಿಂದ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗಿತ್ತು, ಒಂದಿಷ್ಟು ಜನ ವೆಲ್ ವಿಷರ್ಸ್ ನನ್ನ ಜೊತೆ ಇದ್ದರು. ಸೊ ಅವ್ರ ಹತ್ರ, ಅದರಲ್ಲಿ ಕೆಲವರು ಹುದ್ದೆಯಲ್ಲಿ ಇರ್ತಾರೆ, ಕೆಲವರು ಯಾವುದ್ಯಾವುದೋ ಕೆಲಸ ಮಾಡ್ಕೊಂಡು, ಅಂದರೆ ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದವ್ರ ಹತ್ರ ಕೇಳೋಣ ಅಂತ ಒಂದಿಷ್ಟು ಸಹಾಯ ಕೇಳೋ ರೀತಿ ಒಬ್ರು ಯಾರನ್ನು ಕೇಳಿದೆ. ಆಯಿತಾ, ಅವರು ಇದನ್ನು ಬೇರೆ ಥರ ಅಂದ್ಕೊಂಡು ತಪ್ಪಾಗಿ ತಿಳ್ಕೊಂಡು ಅದನ್ನು ಏನು ಹೆಂಗೋ ಗೊತ್ತಿಲ್ಲ, ಯಾರಿಗೂ ಇನ್ನೊಬ್ಬರಿಗೆ ಈ ರೀತಿ ಮೆಸೇಜ್ ಕಳಿಸಿದ್ರು. ಅವರು ಅದನ್ನು ಹಿಂಗೆ ಪಬ್ಲಿಕ್ ಇದರಲ್ಲಿ ಹಾಕಿ ನನಗದು ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ತುಂಬ ಮನಸ್ಸಿಗೆ ಹರ್ಟಾಗಿ, ಬೇಡ, ಯಾಕೆ ನಾವು ಹೆಂಗಿದ್ದೀವಿ ಹಂಗಿದ್ದು ಬಿಡೋಣ, ಒಳ್ಳೇದು ಮಾಡೋಣ, ಒಳ್ಳೆ ವಿಷಯ ಮಾಡೋಕ್ಕೆ ಹೋಗಿ ಸುಮ್ಮನೆ ನಾವು ಯಾಕೆ ಕೆಟ್ಟವರಾಗೋಣ. ಇವತ್ತಿನವರೆಗೂ ನಾನು ಯಾವುದೇ ಒಬ್ಬ ಆಸ್ಪಿರೆಂಟ್ನ ಒಂದೇ ಒಂದು ರೂಪಾಯಿ ಕೂಡ ಇಸ್ಕೊಂಡಿಲ್ಲ, ಆ್ಯಂಡ್ ಅದನ್ನು ತಿಂದಿಲ್ಲ, ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಹೆಮ್ಮೆ ನನಗಿದೆ. ಅಂಥದ್ರಲ್ಲಿ ಇದೇನೋ ಒಂದು ವಿಷಯ ಒಳ್ಳೇದು ಮಾಡೋಕ್ಕೆ ಹೋಗಿ ಕೇಳೋಕ್ಕೆ ಹೋಗಿ ನಾನು ಯಾಕೆ ಹಿಂಗೆ ಇವ್ರ ಮುಂದೆ ಕೆಟ್ಟವನಾಗ್ಬಿಡ್ಲಿ, ಬೇಡ ಅಂತ ಅನಿಸ್ತು. ಬಟ್ ಇವತ್ತೊಂದು ನಿರ್ಧಾರ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ. ಇನ್ನು ಮುಂದೆ ಅದಕ್ಕೆ ಚಾಲನೆ ಕೊಡ್ತೀನಿ. ಆಯಿತಾ, ಇನ್ನು ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಏನೇನು ಆಗೋದಿದೆ, PC, PSI ಇದೆ, STF ಬೇರೆ ಬೇರೆ ಇದೆ, ಅಲ್ಲಿ ಯಾರಾದರೂ ಆಸ್ಪಿರೆಂಟ್ಸ್ ಈ ರೀತಿ, ಈಗ ಆಲ್ರೆಡಿ ಒಬ್ಬ ಆಸ್ಪಿರೆಂಟ್ಗೆ ನಾನು ಕಮಿಟ್ ಆಗಿ ಈ ರೀತಿ ಒಂದಿಷ್ಟು ಜನಕ್ಕೆ ಒಂದು ಟೀಮ್ ಮಾಡಿ ಖಂಡಿತವಾಗಿ ಅವರಿಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಯಾರು ಸಹಾಯನೂ ನಾನು ಕೇಳಲ್ಲ, ನಾನೊಬ್ಬನೇ ಮಾಡ್ತೀನಿ. ಯಾಕೆ ಈ ವಿಷಯ ನೀವು ಒಂದಿಷ್ಟು ಧೈರ್ಯವಾಗಿ ಹೇಳ್ತಿದ್ದೀನಿ ಅಂದರೆ, ಇರಲಿ, ನಮ್ಮನ್ನು ನಂಬಿ ಅವ್ರ ಸಹಾಯ ಕೇಳಿದ್ದಾರೆ ಅಂದರೆ ನಾವು ಮಾಡ್ತೀವಿ ಅಂತಾನೆ ಅವ್ರು ನಮ್ಮನ್ನು ನಂಬಿರ್ತಾರೆ. ಅಂದಮೇಲೆ ನಮ್ಮ ಕೈಲಾದಷ್ಟು ನಾವು ಮಾಡೋಣ ಅನ್ನೋ ಒಂದು ಧೈರ್ಯ ನನಗೆ ಬಂದಿದೆ. ಇದನ್ನೇ ನೀವು ಬೇಕಾದಂಗೆ ಏನು ಅನ್ಸುತ್ತೆ ಕೆಟ್ಟದಾಗ ಬೈರಿ ಕಮೆಂಟಲ್ಲಿ, ಪರವಾಗಿಲ್ಲ, ನನಗೆ ಬೇಜಾರೇ ಇಲ್ಲ, ಹೆಲ್ಪ್ ಮಾಡೋಣ. ಒಟ್ಟಿನಲ್ಲಿ ನನ್ನ ವಿಷಯ ಇಷ್ಟೇ, ನೀವು ಕೂಡ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಓದುವಾಗ, ನಿಮಗದು ಸಾಕಾದಾಗ ಅಥವಾ ನೀವು ಹುದ್ದೆ ಪಡೆದಾಗ ನಿಮ್ಮೊಂದಿಷ್ಟು ಬುಕ್ಸ್ ಸ್ಟಾಕ್ ಇರುತ್ತೆ ನಿಮ್ಮ ಹತ್ರ, ಅದನ್ನು ನಿಮ್ಮ ಜೂನಿಯರ್ಸ್ಗೋ, ನಿಮ್ಮನ್ನು ಯಾರೋ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ ಅವರಿಗೆ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಒಳ್ಳೇದು ಮಾಡಿ, ಒಳ್ಳೆ ವಿಷಯಗಳನ್ನು ಹಂಚೋಣ, ಒಳ್ಳೆ ವಿಚಾರಧಾರೆಗಳನ್ನು ಬಿತ್ತೋಣ, ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ. ಅದಷ್ಟೇ. ಕಡೆಗೆ ನಾವು ಭೂಮಿಯಿಂದ ತೆಗೆದುಕೊಂಡು ಹೋಗೋದು ನಮ್ಮ ಒಳ್ಳೆಯದು ಕೆಟ್ಟದಷ್ಟೇ, ಅಂದರೆ ನಮ್ಮ ವ್ಯಕ್ತಿತ್ವ ಅಷ್ಟೇ, ಯಾರು ಪರ್ಮನೆಂಟ್ ಆಗಿ ಇಲ್ಲೇ ಇರುವಂಥದ್ದಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ, ಒಳ್ಳೆಯ ವಿಷಯಗಳನ್ನು ಹಂಚಿ ಅಂತ ಹೇಳ್ತಾ, ಈ ವಿಷಯ ಹೇಳಿದ್ದು ತಪ್ಪೇನಾದರೂ ಅನಿಸಿದ್ರೆ ದಯವಿಟ್ಟು ಬಟ್ ಮಾಡಬೇಕು, ನಾವೇನಾದರೂ ಒಂದು ಒಳ್ಳೆಯದು ಅಂತ ನಿರ್ಧಾರ ಮಾಡಿದಾಗ ಒಂದಿಷ್ಟು ಅಡೆತಡೆಗಳು ಬರ್ತವೆ.
ಬಟ್ ಓಕೆ, ಅದನ್ನೆಲ್ಲ ಫೇಸ್ ಮಾಡಿ ಒಳ್ಳೇದು ಮಾಡೋಣ. ಆ್ಯಂಡ್ ಇವತ್ತಿಗೂ ಹೇಳ್ತೀನಲ್ಲ, ನೀವು ಅಂದ್ಕೊಳ್ಬೋದು ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರುತ್ತೆ, ಒಂದು ಬುಕ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. ನಮ್ಮವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು, ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು. ಇವತ್ತಿಗೂ ನಮ್ಮೂರಲ್ಲಿ ಸರ್ಕಾರಿ ಲೈಬ್ರರಿನೇ ಆಸ್ಪಿರೆಂಟ್ಸ್ಗಳಿಗೆ ಓದೋದಕ್ಕೆ ಪುಸ್ತಕಗಳು, ಪೇಪರ್ಗಳ ತೆಗೆದುಕೊಳ್ಳೋಕ್ಕಿರೋ ಮಾರ್ಗ ಬಿಟ್ಟರೆ ಸ್ವಂತ ಪುಸ್ತಕ ತೆಗೆದುಕೊಳ್ಳೋದಕ್ಕೂ ಕಷ್ಟಪಡುವಂಥವ್ರು ಇದ್ದಾರೆ. ಹಂಗಿದೆ ಪರಿಸ್ಥಿತಿ, ಸುಮ್ಮನೆ ಹೇಳ್ತಿಲ್ಲ. ಇವತ್ತಿಗೂ ಆ ರೀತಿ ಪರಿಸ್ಥಿತಿ ಎಷ್ಟೋ ಜನ ಓದುವಂಥ ಆಸ್ಪಿರೆಂಟ್ಸ್ಗಳಿಗಿದೆ, ಓದುವಂಥ ಸ್ಟೂಡೆಂಟ್ಸ್ಗಳಿಗಿದೆ. ಹರದ ಪಾಟಿಚೀಲ ಅಂತಾರೆ ನಮ್ಮ ಕಡೆ. ಈಗ ಏನಂದರೆ ಅದು ಬ್ಯಾಗ್, ಅದಕ್ಕೆ ಪಿನ್ ಹಾಕೊಂಡಿರ್ತಾರೆ. ಈಗ ಅದನ್ನು ಹಾಕೊಂಡು ಸ್ಕೂಲಿಗೆ, ಇವತ್ತಿಗೂ ಚಪ್ಪಲಿಗೂ ಚಪ್ಪಲಿ ಕಿತ್ತರು ಅದಕ್ಕೂ ಪಿನ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಅಂಥ ಮಕ್ಕಳು ಇದ್ದಾರೆ. ನಿಮ್ಗೇನೋ ಡೌಟ್ ಇದ್ದರೆ ನಾನು ಒಂದ್ಸಲ ಊರಿಗೆ ಹೋದಾಗ ಕಂಪ್ಲೀಟಾಗಿ ಅದನ್ನು ನಿಮಗೆ ಸ್ಕೂಲ್ಗಳಿಗೆ ಹೋಗಿ ತೋರಿಸ್ತೀನಿ. ಅದು ಒಂದು ಟೈಮ್ ಬರುತ್ತೆ, ಅದನ್ನು ಆ ರೀತಿ ತೋರಿಸೋಣ, ಆಯಿತಾ? ಹಂಗಿದೆ ಪರಿಸ್ಥಿತಿ. ಅದಕ್ಕಿಂತದೊಂದು ಒಳ್ಳೆ ವಿಚಾರ ನನಗೆ ಬಂದಿತ್ತು. ಬಟ್ ಇರಲಿ, ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡ್ರು ಏನೇನೋ. ಬಟ್ ಓಕೆ, ಅವರಿಗೆ ನಾನು ಕ್ಷಮೆ ಕೇಳಿಬಿಡ್ತೀನಿ ಈ ಮೂಲಕ. ಬಟ್ ಇರಲಿ, ಮಾಡುವಂಥವ್ರಿಗೆ ದೇವರು ಸಹಾಯ ಮಾಡುವಂಥವ್ರಿಗೆ ಆ ವಿಘ್ನಗಳನ್ನ ಎದುರು ಮಾಡ್ತಾನೆ. ಬಟ್ ಅದನ್ನೆಲ್ಲ ಅಡೆತಡೆಗಳನ್ನ ಫೇಸ್ ಮಾಡೇ ಹೋಗೋಣ. ಇನ್ನೊಂದು ಕೇಳ್ತಾರೆ ಕೆಲವರು, ನೀನೇನು ಕೆಲಸ ಮಾಡ್ತೀಯಾ, ನೀನೇನು ಅದು ಮಾಡ್ತಿದ್ದೆ, ನಾನೊಂದೇನೋ ಕೆಲಸ ಮಾಡ್ತಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ನೀವೇನು ಮಾಡ್ತಾ ಇದ್ರೆ ಅದನ್ನು ಚೆನ್ನಾಗಿ ಮಾಡಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ, ಆಯಿತಾ? ಪರವಾಗಿಲ್ಲ, ನನ್ನ ಬಗ್ಗೆ ಏನೇ ನಿಮಗೆ ಕೆಟ್ಟ ಒಪಿನಿಯನ್ ಇದ್ರೂ ಪರವಾಗಿಲ್ಲ, ಅದನ್ನು ಹೇಳುವಾಗೆ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಕೂಡ ನನಗಿದೆ ಅಂತ ಹೇಳ್ತಾ ಧನ್ಯವಾದ.